ನಮ್ಮ ಸಹನಕ್ಕಂದೊಂದು ಚಿಂತಿತ್ತವ. ನಮ್ಮ ಸಹನಕ್ಕೆ ಸುಧಾರಿಸಿದ್ಲು. ನನಗೆ ಯಾಕೋ ನಂಬಿಕೆ ಬರೋವಲ್ದು. ಏನೋ ಒಂದೈತಿ, ಇರಲಿ ನೋಡೋಣ ಏನು ಮಾಡ್ತಾಳೆ ಈಕಿ ಮುಂದಂತೆ. ವಿನಾಯಕ, ಅದೇನೋ ಬುಕ್ ಬೇಕು ಅಂತ ಅನ್ನಕತ್ತಿದ್ಲು ಸಹನಕ್ಕ. ಆಕೆಗೆ ಬುಕ್ ಕೊಡಿಸು. ಹೌದಾ? ನಾನು ಮುಂದೆ ಏನು ಹೇಳೇ ಇಲ್ಬೇ ಓಕೆ. ಅಯ್ಯ, ಫೋನ್ಯಾಗ ಅನ್ನಕತ್ತಿದ್ಲಪ್ಪ. ನಾ ಎಲ್ಲಿ ನಿನಗ ಅನ್ನಕತ್ತಿದ್ಲ ಅಂತ ಮಾಡಿದ್ದೆ. ತಡಿ ಕೇಳ್ತೀನಿ. ಸಾನಾ, ಸಾನಾ ಬಾಯ್ಲೆ. ಹಾಂ, ಹೇಳ್ರಿ. ನಿನಗೆ ಬುಕ್ಸ್ ಬೇಕಾಗಿದ್ವಾ? ಏನಿಲ್ಲ, ನನಗೆ ಆ ಬುಕ್ ಬೇಕಾಗಿಲ್ಲ. ಮತ್ತು ಅವು ಹೇಳಕತ್ತಾವಲ್ಲ. ನಾ ಹೇಳಿಲ್ರಿ ಅತ್ತೆಯರಿಗೆ. ಸನಕ ಫೋನ್ಯಾಗ ಏನೋ ಮಾತಾಡಕತ್ತಿದ್ದಿ, ನನಗೆ ಬುಕ್ ಬೇಕಾಗಿದ್ದು ಅಂತೇಳಿ. ಅದಕ್ಕೆ ನಾನು ವಿನಾಯಕಗ ನೀ ಫೋನ್ ಹಚ್ಚಿ ಹೇಳಕತ್ತೇನ ಅಂತೇಳಿ ಅನ್ಕೊಂಡೆವ. ಅದಕ್ಕೆ ಇವತ್ತು ಮತ್ತೆ ಅವನು ನೆನಪಾರಿ ಹಂಗೆ ಹೋಗ್ಬಿಡವ. ಅದಕ್ಕೆ ಕೇಳಿದೆ ನಾನು. ಹಂಗೇನಾರ ಬೇಕಾತಂದ್ರೆ ನಾ ಇವ್ರನ್ನ ಡೈರೆಕ್ಟಾಗಿ ಕೇಳ್ತೀನಲ್ರಿ. ಅಯ್ಯ, ನೀ ಮಾತಾಡಿದ್ದು ಕೇಳಿಸ್ಕೊಂಡೆಲ್ಲವ ನಾನು. ನೀವು ಬೇರೆ ಏನಾರ ಕೇಳಿಸ್ಕೊಂಡಿರ್ಬೇಕ್ರಿ ಅತ್ತೆಯವ್ರ. ನಾನಂಕರೂ ಮತ್ತೆ ಮಾತಾಡಿಲ್ರಿ. ಹಿಂಗೆ ನಡ್ದಾವನ ಇವು ಕತಿ. ಹೋಲ್ಬಿಡಿಯವ, ಯಾವುದೋ ಒಂದು ಕ್ಯಾಲ್ನ್ಯಾಗ ಏನ ಕೇಳಿಸ್ಕೊಂಡು ಏನೇ ಹೇಳಿದ್ನೇನೋ ಹೋಲ್ಬಿಡು. ವಿನಾಯಕ, ಏನ ಕೇಳಿಸ್ಕೊಂಡು ನಾನು ಹಿಂಗತಿ ಅನ್ಯಪ್ಪ. ಯವ್ವ, ನೀ ಯಾಕೆ ಅಷ್ಟು ಬೇಸರ ಮಾಡ್ಕೊಂತಿ? ನೀ ಏನು ತಪ್ಪು ಮಾಡಿಲ್ಲ ಬಿಡು. ಸಸಿ ಮ್ಯಾಗ ಎಷ್ಟು ಜೀವದಿ ಅಂತ ಇದ್ರ ಮ್ಯಾಗ ಗೊತ್ತಾಗತ್ವೆ. ನಾ ಏನು ತಪ್ಪು ತಿಳ್ಕೊಂಡಿಲ್ಲ ಬಿಡು. ಸಣ್ಣ ಏನು ತಪ್ಪು ತಿಳ್ಕೊಂಡ್ಲೇನ? ಯಾಕೆ ಹಂಗೆಲ್ಲ ತಪ್ಪು ತಿಳ್ಕೊಳಂಗಿಲ್ಲ, ಹೌದಿಲ್ಲ ಸಾನ? ಹ್ಞೂ ಹೌದ್ರಿ. ಈ ಅತ್ತಿನ ಹೆಂಗಾರ ಮಾಡಿ ಸಿಗಿಸ್ಬೇಕು. ಮಗನ್ನ ಎದುರಿಗೆ ಸಣ್ಣಕ್ಕೆ ಮಾಡ್ಬೇಕಂತೀನಿ. ಆಗನ ಒಂದು ಇರಲಿ ಬಾ, ಇನ್ನು ಮುಂದೆ ಜಗ್ಗೈತಿ ಟೈಮ್ ಇದನ್ನೆಲ್ಲ ಮಾಡಕ್ಕೆ. ಸರಿ, ನನಗೆ ಹೊತ್ತಾಗತ್ತಾ ಬರ್ಲೇ ಬೇವ? ಬರ್ತೀನಿ ನೋಡ್ರಿ. ಹ್ಞೂ ರೀ ಮಾವರ, ನೀವು ಅವಲಕ್ಕಿ ತಿನ್ನಂಗಿಲ್ಲಲ್ಲ, ಏನು ರೊಟ್ಟಿ ಮಾಡ್ಲೇನ್ರಿ? ಬ್ಯಾಡ ಬಿಡವ, ಮಧ್ಯಾಹ್ನ ಬುತ್ತಿ ಕಟ್ಕೊಂಡ್ಬರ್ತಾಳೆ ನಿಮ್ಮ ಅತ್ತಿ. ಯಾಕೆ ಏನಾಯ್ತ? ಊಟ ಮಾಡ್ಬೇಕಿಲ್ಲ? ಮತ್ತೆ ನಿಮ್ಮ ಸೊಸಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ತಿನ್ನಕ್ಕೆ ನೀವೇ ಕೊಲ್ಲಿ ಅಂತೀರಿ? ಅದು ಹೊಟ್ಟಿ ಯಾಕ ಗಡ ಗುಡು ಅನ್ನಕತ್ತತಿ, ಯಾಕಂತ ಗೊತ್ತಾಗವಲ್ದು. ಹಂಗತಿ ಇದ್ದಾಗ ಉಪವಾಸ ಇರಬಾರ್ದ್ರಿ. ದಪ್ಪನ ರೊಟ್ಟಿನ ನೀರಾಗ ಎದ್ದಿ ಒಂದಿಟ್ಟು ಮೊಸರು ಉಪ್ಪು ಹಾಕೊಂಡು ತಿನ್ಬೇಕು. ಹಾಕೊಂಡು ತಿಂದು ಬಿಡ್ರಿ. ಈ ಮಾವು ಬೇಡ ಅಂತಾನ ಈಗಿದೇನಿರ್ಬೇಕು ನಮ್ಮ ಅತ್ತಿದ ನಡುವ. ಹೌದಾ ಮಲ್ಲ, ಹಂಗೆ ಮಾಡು. ಬೇಡ ಹೊತ್ತಾಗತ್ತೆ ನನಗೆ. ಬಸ್ ಎಣ್ಣೆ ಅಂಗಡಿಯಾಗ ಅಲ್ಲಿ ಒಂದು ಸೋಡಾ ಕುಡ್ಸೋಕಿನಂತ. ಹಂಗಪ್ಪ ರೀ, ಇವತ್ತ ಹೊಲಕ್ಕೆ ಆಳು ಕರ್ಕೊಂಬ. ಎದಿ ಮ್ಯಾಗ ಆಳು ಕರ್ಕೊಂಬ ಅಂದ್ರೆ ಹೆಂಗೆ ಕರ್ಕೊಂಬರ್ಬೇಕು? ಬೇಕಂದ್ರೆ ಮೊದ್ಲೇಕ ಹೇಳ್ಬೇಕು. ಹಿಂದಿನ ದಿನ ರಾತ್ರಿ ಹೇಳಿದ್ರೆ ಬರ್ತಾರ ಅವರು. ಈಗ ಎದಿ ಮ್ಯಾಗ ಯಾರು ಬರ್ತಾರ ಅವರು? ಹಿಂಗೆ ಯಾಕೆ ಮಾಡ್ತೀಪ್ಪ ಮಲ್ಲಪ್ಪ? ಮೊದ್ಲೇಕ ಹೇಳ್ಬೇಕಿಲ್ಲಕ್ಕಿಗೆ. ನನಗೂ ತಲೆ ಬರಲಿಲ್ಲ. ಒಂದು 3 ಆಳು ಆದ್ರೆ ಸಾಕು. ಹೊಲಕ್ಕೆ ಗೊಬ್ಬರ ಹೊರ್ಬೇಕು ಅದಕ್ಕೆ. ಸರಿ ರೇ, ನೀನು ಹಂಗೆ ಸಣ್ಣವನು ಕರ್ಕೊಂಡು ಹೋಗು. ಇವ್ವ, ನಾನು ಗೊಬ್ಬರ ಹೊರಕ್ಕೆ ಹೋಗ್ಬೇಕಾ? ಅಯ್ಯ ದೇವ್ರೆ, ಪಾಪ ಅದು ನಮ್ಮ ಏನ ಕರ್ಕತೆ ಹೊಲಕ್ಕೆ ಪಲಕ್ಕೆ ಹೋಗಿಲ್ಲ. ಕರ್ಕೊಂಡು ಹೋದ್ರೆ ಏನು ಮಾಡ್ತದ ನಾ ಬೇಡ. ಸಾನ, ಈಗ ಹೋಗಿ ಓದ್ಕೊಯವ. ಹಿಂದೆಗಡೆ ಒಂದಿಟ್ಟು ರೊಟ್ಟಿ ಪಲ್ಯ ಅನ್ನ ಸಾರು ಮಾಡ್ಕೊಂಡು ಬುತ್ತಿ ತರ್ತೀವ ಹೊಲಕ್ಕೆ. ಈಗ ಹ್ಞೂ ಅಂದಿಕ್ಕಂದ್ರೆ ನಮ್ಮ ಅವನ ಇದ್ರೆ ನನ್ನ ಹೊತ್ತ ಮಾಡ್ತಾಳೆ. ರೊಟ್ಟಿ ಬೇಕಾರೆ ಹೋಗ್ತೀನಿ, ಬಿಸಿ ಬಿಸಿ ಮಾಡ್ಕೊಂಡು ಬರ್ತೀನಿ ಬಾ. ಯಾಕೆ ಸುಮ್ಮನೆ ನಿಂತಿಲ್ಲ? ಯಾಕೆ ತರ್ತಿ ಇಲ್ಲ? ತೊಗೊಂಬರ್ತೀನಿ ನೋಡ್ರಿ ಅತ್ತಿಯರ್, ನೀವು ಹೋರಿ. ಹಿರಿಕಾಯಿ ಬೇಸದ ಬಿಡು ಪರವಕ್ಕ. ಎಲ್ಲಿ ಹೂ ಬಿಡೋಣ ಉದುರು ಬಿಡ್ತತಿ. ಹಿರಿಕಾಯಿ ಬಳ್ಳಿ ಎಲ್ಲಿಗೊಂದು ಇಲ್ಲಿಗೊಂದು ಅದಾವು. ಹೋದ್ ಸಲ ತುಸಾತನ ಹಿರಿ ಬೆಳಿದ ನಮ್ದು. ಈ ಸಲ ಏನವ ಯವ್ವ, ಪೀಕ ಚಲೋ ಬರಲಿಲ್ಲ. ಪರವಕ್ಕ, ತಿಪ್ಪಿ ಗೊಬ್ಬರಕ್ಕೆ ಏಟ್ ಕೊಟ್ರಿ? ಏನವ ಏಟೇಟ್ ಕೊಟ್ರಿ ಏನು ಇವ್ರಿಗೆ ಗೊತ್ತು. ಮಲ್ಲೇಕ ತಿಪ್ಪಿ ಗೊಬ್ಬರನ ಕೊಂಡ್ತಿದ್ದಿಲ್ಲ. ಈಗ ತಿಪ್ಪಿ ಗೊಬ್ಬರ ಸತಕರ ಕೊಂಡು ತೊಗೊಳೋದಾಗೈತಿ. ದನ ಮಾಡಬಾರ್ದಿತ್ತು ಬಿಡ ಪರವಕ್ಕ. ನೀನು ಏನು ಮಾಡಲಿ ಇವ? ಯಾವ್ದಂತ ಮಾಡಲಿ? ನಮ್ಮ ವಿದ್ಯಾಕ್ಕ ಬೈಯಾಕತ್ಲು. ಅದರ ಬೇರೆ ಈ ಮಣಕಾಲು ಒಂದು ಹಿಡ್ಕೊಳಕತ್ತು ಅಲ್ಲ, ಬೈಯಾಕತ್ಬಿಟ್ಲು. ಅದೇನೋ ವಯಸ್ಸಾದ್ಮೇಲೆ ಮಣಕಾಲಿನ ಮ್ಯಾಗ ಭಾರ ಹಾಕಬಾರ್ದಂತ. ಅದಕ್ಕೆ ನಮ್ಮ ವಿದ್ಯಾಕ್ಕ ಏಟಂತ ದುಡಿತಿ ಹೇಳತ್ತಾಗಂತೆ ಬೇದ್ಲು. ಅದಕ್ಕೆ ಒಂದು ಆಟ ಇಟ್ಕೊಂಡಿನಿ. ಒಟ್ಟು ಅದಕ್ಕೆ ಮಾರಿನಿ ಒಂದು ದನನ. ಮೊದ್ಲೇಕ ನಮ್ಮ ಮನೆದು ಸಂತಿ ಪ್ಯಾಟಿ ಎಲ್ಲ ಹೊತ್ತಗಿತ್ತಿತ್ತು ಹೈನ. ಯವ್ವ, ಹೈನ್ ಇತ್ತಂದ್ರೆ ನಮ್ದು ಕೈ ಬಾಯಿ ಆಡ್ತತಿ. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಗಂಡಸ್ರನ್ನ ರೊಕ್ಕ ಕೇಳ್ಬೇಕಲ್ಲ ಯವ್ವ, ಕೊಡ್ತಾವ ಇವು ಯವ್ವ. ಅವಾಗ ಹೈನಿದ್ದಲ್ಲೇ ಅಲ್ಲನ ನಮ್ಮ ವಿದ್ಯಾಕ್ಕನ ಸಾಲಿದು ಖರ್ಚು ಎತ್ತಿಗಿತ್ತೇವ ಈ ಹೈನುಗಾರಿಕೆ. ಹೌದೌದು ಬಿಡು ಪರವಕ್ಕ. ಅಡಿಗೆ ಎಲ್ಲ ಮಾಡಿಟ್ಟೇನ? ಅಯ್ಯೋ, ಏನು ಮಾಡಂದಿ? ಏನೇನು ಇಲ್ಲ. ಇವತ್ತು ಆ ಹುಡುಗಿಗೆ ನೀರು ಅನ್ಸಿನಿ, ಆ ಹುಡುಗಿ ಎರದು ಹಾಕಿನಿ. ಯಾಕನ ಈಗ ನಮ್ಮ ಸಣ್ಣಕ್ಕ ಎದ್ದು ಕಸ ಪಸ ಗುಡಿಸಿದ್ಲು. ಇವತ್ತೊಂದಿಟ್ಟು ನಾಷ್ಟ ಮಾಡಿಟ್ಟ. ಇವತ್ತು ಆಕೆ ಅದು ಒಂದಿಟ್ಟು ಕೈ ಗುಡ್ದಿಲ್ಲ ಅಂತೇ ಒಂದಿಟ್ಟು ಲಗು ದಗದ್ ಸಾಗುತ್ತು. ಇನ್ನೇನು ರೊಟ್ಟಿಗೆ ಹಂಚಿಡ್ಬೇಕಂದ್ರೊಳಗ ಇವರು ಹೊಲಕ್ಕೆ ಹೋಗ್ಬೇಕು ನೋಡಂತೆ ಹೇಳ್ಬಿಟ್ರಿ. ಎದಿ ಮ್ಯಾಗ ಹೇಳಿದ್ರಿ ಏನು ಮಾಡ್ಬೇಕವ ನಾವು? ಅದಕ್ಕೆ ಸಣ್ಣ ಹೋಗಿ ಹೇಳಿ ಬಂದೀನಿ. ಏನು ಮಾಡ್ತಾಳ ದೇವ್ರಿಗೆ ಗೊತ್ತು. ಪರವಕ್ಕ, ಒಂದು ಮಾತು ಕೇಳ್ತೀನಿ, ತೆಪ್ಪು ತಿಳ್ಕೊಬೇಡ. ಹೇಳಿ ಏನದು?
ಯಾಕನವ ಸಹನ ಒಂದಿಟ್ಟು ಬದಲಾಗಿ ಬಿಡು. ಮೊದ್ಲು ಕೆಟ್ಟ ಚಂದ ಬರ್ರಿ ಅತ್ಯಾರ ಕುಂದ್ರಿ ಅತ್ಯಾರ ಅಂತಿದ್ಲು. ಈಗ ನೋಡಿ ಮೂಗು ಮಸೂಡಿ ಕುಡಿಯುತ್ತಿರ್ತಾಳವ ಯವ. ಯಾಕ ಹಂಗ್ಯಾಕೆ ಮಾಡಕತ್ತ ಹುಡುಗಿ? ಕಲ್ಕೆ ಮಾತು ಚಲೋ ಆಗ್ಯಾವಲ್ಲಿ ಏನು ಮಾಡೋದು? ಎಲ್ಲದಕ್ಕೂ ಕೃಷ್ಣವೇಣಿನ ಸರಗಟ್ಕೊಂತಾಳವ. ಏನು ಹೇಳ್ಬೇಕು? ಆಕೆ ಕೃಷ್ಣವೇಣಿ ಕುಂತು ತಿನ್ನು ಹುಡುಗಿ ಅಲ್ಲ. ನೋಡಿಲಿ ಈಗ ಸೌತಿ ಬೀಜ ಮಾಡಕತ್ತತಿ ಇಟ್ಟಾದ್ರೂ. ಮತ್ತು ನೋಡಿಲಿ ಏನಾರ ಕಾಯಿಪಲ್ಲೆ ಅದು ಇತ್ತಂದ್ರೆ ಹೆಚ್ಚು ಕೊಡೋದು ಮಾಡೋದು ಎಲ್ಲ ಮಾಡ್ತತವ ಅದು ಹುಡುಗಿ. ಆದರೂ ಆ ಹುಡುಗಿನ ಸರಗಟ್ಕೊಂತ. ಏನವ ಒಂದಿಟ್ಟು ಬುದ್ಧಿನೂ ಯಾಕೆ ಬದಲಾಗ್ಯಾವು? ಏನು ಮಳ್ಳ ಏನು ಮಾಡೋಕ್ಕಾಗಂಗಿಲ್ಲ. ತಿದ್ಕೊಂತ ಹೋಗುದು. ಈಗ ಎದಿ ಮ್ಯಾಗ ಹೇಳ್ಬಿಟ್ರು ರೊಟ್ಟಿ ಮಾಡುವ ಪಲ್ಯ ಮಾಡು ಒಂದಿಟ್ಟು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಾ ಅಂತೀನಿ. ಏನು ಹರ ಮಾಡ್ತಾಳೋ ಶಿವ ಮಾಡ್ತಾಳೋ ಗೊತ್ತಿಲ್ಲ. ಏನು ರೊಟ್ಟಿ ಮಾಡ್ತಾಳೋ ಗಿಟ್ಟಿ ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲಿಲ್ಲ ಹುಡುಗಿ ಹಾಲು ಚಾಲನ ಬದಲಾಗೈತಿ ಪರವಕ್ಕ. ನನಗಂಕರು ನೋಡಿಲ್ಲ ಕುತ್ತಿಗೆ ಗುರ್ಲ ಬಂದ್ಬಿಟ್ಟತ್ಲಿ. ಯಾರಿಗೂ ಹೇಳೋ ಹಂಗಿಲ್ಲ ಬಿಡು ಹಂಗಿಲ್ಲ. ಬಿಸಿ ತುಪ್ಪ ಆಗೈತೆ ನನಗೆ. ನಾ ಏನು ಮಂದಿಗತೆ ಹಿಡಿದು ಕೊಡೋಕ್ಕೆಲ್ಲ ಏನು ಮಾಡೋಕ್ಕೆಲ್ಲ. ಯವ್ವ ಕರೆ ಅಂದ್ರವ ಹಿಂಗತಿ ಮಾಡ್ತಾಳ. ಏನು ಮಾಡ್ಬೇಕಂತ ಒಂದು ಗೊತ್ತಾಗವಲ್ದು. ಓದ್ಕೊರವ ನೀನು ನೌಕರಿ ಮಾಡ್ಕೊಂತೀವು. ಓದ್ತೀನಿ ಅಂತ ಕೊನೆ ಹೋಗಿ ಕುಂದಿರ್ತಾಳ. ನನಗಂಕರು ಬಿಡುಗಡೆ ಇಲ್ಲ. ನಾ ಮಾಡ್ಕೊತೀನಿ. ಈಗ ಮತ್ತೆ ಹೊಸದು ನಾಟಕ ತೆಗ್ದ. ಈಗ ನಮ್ಮ ವಿನಾಯಕಪ್ಪ ಮನೆಯಾಗ ಇರ್ತಾನಲ್ಲ ಆವಾಗಟ್ಟು ದಗದ ಮಾಡ್ತಾಳ. ಅವ ಮುಂದಕ್ಕೆ ಹೋಗೋಣ ಕದ ಹಾಕ್ಕೊಂಡು ಮಕ್ಕೊಂದು ಹಾಕಿ ಹೊಟ್ಟೆ ಹೇಳಂಗಿಲ್ಲ ಅವ. ಏನು ಮಾಡ್ಬೇಕು? ಅವ ವಿನಾಯಕಪ್ಪ ಒಂದು ಮುಂಜಾನೆ ಹೋದ್ನಂದ್ರೆ ಮುಗಿದು ಹೋತು. ಅಮ್ಮಾಲೆ ರಾತ್ರಿ ಗಡಿಸಿನ ಬರೋದು. ನನಗಂಕರು ತಲೆನ ಚಿಟ್ಟು ಹಿಡ್ದಂಗಾಗೈತಿ. ಏನು ಮಾಡ್ಬೇಕು? ಇತ್ತಾಗ ಹಣ್ಣು ಹಂಗಿಲ್ಲ ಆಡು ಹಂಗಿಲ್ಲ. ಇಲ್ಲಿ ಪರವಕ್ಕ ನೀ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ. ಹಿಂಗೆ ಬಿಟ್ಟೆ ಅಂದ್ರೆ ಈಕೆ ಮನೆಯಂದು 3 ಬಾಗಿಲು ಮಾಡ್ತಾಳೆ ನೀನು ಸೊಸಿ. ಬೇಸ ಜಾಸಕಲ್ಲಿ ನೀನು ಇರ್ಲಿ ಏಟೇಟ ಆಟ ಐತಿ. ಆಕೆ ಒಟ್ಟು ಆಟ ಮುಗಿಲಿ. ಆ ಆಟ ಮುಗಿದಿಂದ ಒಮ್ಮೆ ಏರ್ಗೈ ತೊಗೊಂತೀನಿ ಆಕೆಗೆ. ಪರವಕ್ಕ ಗಾ ನೋಡಲಿ ಬಿಸಿಲು ಗಾ ಇಲ್ಲಿ ಬಂತು. ಎಲ್ಲಿ 1:30 ಆಗೈತನ. ಇದಟ ಗೊಬ್ಬರ ಒಗೆದು ಊಟ ಮಾಡೋಣ ಬರ್ರಿ. ಹೌದಾ ಪರವಕ್ಕ ನಂದು ಹಾಕಿ ಚುರುರು ಅನ್ನಕತ್ತೈತಿ. ಬರ್ರಿ ಊಟ ಮಾಡೋಣ. ನಮ್ಮ ಸಾಣಾಗ ಬುತ್ತಿ ತೊಗೊಂಬ ಅಂದಿದ್ದೆ. ಬುತ್ತಿನ ತರಲಿಲ್ಲವ ಹುಡುಗಿ. ಇಟ್ಟೊತ್ತಾತ ಬರ್ತಾ ಅಂತ ತಾರೀಕಾದ್ನೆ ಇನ್ನೂ ಬರೋಣವಳಲ್ಲ ಈಕಿ. ಇಲ್ಲಿ ಬಾ ಆಕಿ ತರ್ಲಿಕ್ಕಂದ್ರೆ ಏನಾತು? ಒಟ್ರು ಕೂಡ ಊಟ ಅವನು ಬಾ. ಈಕಿ ಅತ್ತಿ ಕೈಗಾರ ಕೊಟ್ಟು ಕಳಿಸ್ಬೇಕಿಲ್ಲ ಹುಡುಗಿ. ಆಕೆ ಅತ್ತಿ ಆ ಮ್ಯಾಗಿನ ಮನೆ ಶೋಭವನ ಮಗಳದು ಹೆಸರು ಇಡೋದೈತಂತ ಅತ್ತಾಗ ಹೋಗ್ಯಾಳ. ಇನ್ನು ಈಕಿ ಚಿಗವ ಆ ಮೂಲಿ ಮನೆ ಶಾಂತಿ ಇದಾಳಲ್ಲ ಆಕೆ ಮಗಳು ಏನೋ ದೊಡ್ಡಕ್ಕಾಗ್ಯಾಳ ಅಂತ ಅಲ್ಲಿ ಹೋಗ್ಯಾಳ ಆಕಿ. ಮುಯ್ಯ ಮತ್ತು ಮಾಡ್ಬೇಕಲ್ಲ. ನೀವು ಹೋಗಂದ್ಲು ಮತ್ತು ನಾ ಇತ್ತಾಗ ಬಂದೆ. ನೀನು ಹೋಗವ ಅಂತ ಕಳಿಸ್ಕೊಟ್ಟಿನಿ. ನಂದು ಹೆಂಗೆ ನಡೀತೇವ. ಆ ಹುಡುಗಿ ಐತಿ ಮನ್ಯಾಗ ಕೃಷ್ಣವೇಣಿ. ಆಕಿ ಏನು ಅಡುಗೆ ಮಾಡಿರ್ತಾಳೋ ಬಿಟ್ಟಿರ್ತಾಳೋ ಆ ದೇವ್ರಿಗೆ ಗೊತ್ತು. ಅದು ಖುಷಿಂದವ. ಫೋನಾರ ಹಚ್ಚಿ ಕೇಳ್ಬೇಕಂದ್ರೆ ಆ ಫೋನ್ನ ಮರ್ತು ಮನ್ಯಾಗ ಬಿಟ್ಟು ಬಂದೆ. ಇವ ಈ ಕೆಲ್ಸಕ್ಕೆ ಕಟ್ಟು ಬೆಂಕಿ ಹಚ್ಚಲಿ ಆ ಹುಡುಗೇನು ಉಂಟು ಬಿಡ್ತು ಯಾರಿಗೂ ಗೊತ್ತೇವ. ಅದು ಖುಷಿಯಿಂದ ನನಗೆ ಅದ್ರ ಬಗ್ಗೆನ ಚಿಂತಿ. ಆಕೆ ಏನಾರು ಮಾಡ್ಕೊಂಡು ತಿಂತಾಳೆ ಬಿಡ ಪಾರವಕ್ಕ. ಯಾಕೆ ತಲೆ ಕೆಡಿಸ್ಕೊಂತಿ? ನೀವರ ಫೋನ್ ತಂದಿರನ ಕೊಡ್ರಿ ಇಲ್ಲೇ ಫೋನ್ ಹಚ್ತಾನೆ. ನಾನು ಫೋನ್ಯಾಗ ಅಂಕರು ಹಾಕಿಲ್ಲವ ಯವ್ವ. ಅವತ್ತ ನಿಮ್ಮನಿಗೆ ಹೆಸರು ಇಡಾಕದು ಬಂದಲ್ಲ ಹೋಗಿಂದ ಕುಸ್ತು ಕುರ್ಕಾಂಡ್ ಹಿಡಿದು ಆ ಫೋನು ಒಗೆದು ಬಿಟ್ಟಾನ. ಅದು ಚಿದ್ರಿಗೈತಿ ಫೋನು. ಈಗ ಇನ್ನೊಂದು ಫೋನ್ ತೊಗೋಬೇಕು ನಾನು. ಇದು ನಮ್ಮ ಅತ್ತಿ ಎಬಿಸ್ಬಿಟ್ಟೈತಿವ ರಂಗನಾಟ ಮನ್ಯಾಗ. ಯವ್ವ ಕಲ್ಕಿ ಮಾತಿ ಎಷ್ಟು ದಿನ ಅವು 4 ದಿನದ್ದು. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಎಲ್ಲ ಸುದ್ದಾಗತ್ತ. ಯವ್ವ ಪರವಕ್ಕ ನಿನ್ನ ಹತ್ರ ಹೇಳಿಲ್ಲೇ ಯವ್ವ. ಇನ್ನೊಂದು ಲಗ್ನ ಮಾಡಕ್ ಹೊಂಟಾಳ ಯವ್ವ. ಓಡ್ಯಾಡ್ತಾಳ ತುದಿಗಾನ್ ಮೇಲೆ ನಿಂತಾಳ ನಮ್ಮ ಅತ್ತಿ. ಅಯ್ಯ ಅದಕ್ಕೇನು ಬಂದತ್ತೆ ಎರಡು ರೋಗ? ಅಲ್ಲ ಮೊಮ್ಮಕ್ಕಳು ಕೊಂಡು ಮೊರೆ ಮೊಮ್ಮಕ್ಕಳನ್ನ ಕಾಣು ಹೊತ್ನ್ಯಾಗ ಅಯ್ಯಯ್ಯ ಪದ್ಧತಲ್ಲಿ ಹೇಳಿದ್ರದು ಮುದೋಡಿದು. ನಾನು ಏರ್ಗೈ ತಗೊಂಡಿನಿ. ಒಟ್ಟು ಅದ್ರದ್ದು ತಿಂಡಿ ಎದ್ದತಿ ಪಾರವಕ್ಕ. ಯಾರ ಮುಂದೆ ಹೇಳ್ಕೊಳೋ ಹಂಗಿಲ್ಲ. ಈಗ ಹನುಮಪ್ಪನ ಹಂಗಾರ ಒಪ್ಕೊಂಡ ನಾನು ಇಲ್ಲ. ದಿನ ಅವ್ನ ತಲೆ ತುಂಬ್ತಾಳ. ಒಟ್ಟ ಕಿವಿ ಹೋಗಿ ಪುಂಗ ಊದುದ ಇದು ಅವನ ಮಾತು ಕೇಳ್ಕೊಂಡು ಸುಮ್ಮನೆ ಹುಯ್ಯಿ ಅಂತ ಜಳ ಮಾಡ್ತೈತಿವ. ಏನು ಮಾಡ್ಲಿವ ನನಗೆ ಸಾಕಾಗ್ಬಿಟ್ಟೈತಿ ನೋಡ. ಎಲ್ಲ ತಾನು ಸುದ್ದಾಕತ್ ಬಿಡು. ನಮ್ಮ ಮನೆಯವ ಹಿಂಗೆ ನಡೆದತ್ ಬಾ. ಇನ್ನೊಂದು ಹೇಳ ಅಲ್ಲೇರೇನವ ಸ್ವಂತ ಬುದ್ಧಿ ಇದ್ದಾರು ಇನ್ನೊಬ್ರು ಏನು ಹೇಳಿದ್ರು ಕೇಳಂಗಿಲ್ಲ. ಇವು ಅರ್ಧ ಮುರ್ಧ ಸ್ವಂತ ಬುದ್ಧಿ ಇರ್ಲಾರ್ದು ನೋಡು ಮಂದಿ ಮಾತು ಕೇಳಿ ಹಿಂಗತಿ